ರಸ್ತೆಯಲ್ಲೇ ಹೆಡ್ ಕಾನ್ಸ್ಟೇಬಲ್ ಮೇಲೆ ಪುಂಡರಿಂದ ಹಲ್ಲೆ ಮಾಡಲಾಗಿದೆ. ನೆಲಮಂಗಲ ನಗರದ ಅರಿಶಿನಕುಂಟೆ ಬಳಿ ಒಂದು ಘಟನೆ ನಡೆದಿರೋದು. ಹೆಡ್ ಕಾನ್ಸ್ಟೇಬಲ್ ಲಕ್ಷ್ಮಣ್ ಮೇಲೆ ಪುಂಡರಿಂದ ಹಲ್ಲೆ ಮಾಡಲಾಗಿದೆ. ಅನುಚಿತವಾಗಿ ವರ್ತಿಸಿ ಯುವಕರಿಂದ ಅಡ್ಡಾದಿಡ್ಡಿ ಬೈಕ್ ಚಾಲನೆ ಮಾಡಲಾಗ್ತಾ ಇತ್ತು. ಇದನ್ನು ನೋಡಿ ಯುವಕರನ್ನ ಪ್ರಶ್ನಿಸಿದ್ದಾರೆ ಹೆಡ್ ಕಾನ್ಸ್ಟೇಬಲ್. ಪ್ರಶ್ನೆ ಮಾಡಕ್ಕೆ ನೀನ್ಯಾರು ಅಂತ ಕಿರಿಕ್ ಮಾಡಿ ಥಳಿಸಲಾಗಿದೆ. ಉಲ್ಲಾಸ್ ಹಾಗೂ ಭರತ್ ಎಂಬ ಯುವಕರಿಂದ ನಡೆದಿರುವಂತಹ ಹಲ್ಲೆ. ಭರತ್ ಎಂಬಾತನನ್ನ ಠಾಣೆಗೆ ಕರೆತಂದಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಲಕ್ಷ್ಮಣ್. ಎಸ್ಕೇಪ್ ಆಗಿರುವ ಉಲ್ಲಾಸ್ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೆಲಮಂಗಲ ಗ್ರಾಮಾಂತರ ಠಾಣೆ ಹೆಡ್ ಕಾನ್ಸ್ಟೇಬಲ್ ಲಕ್ಷ್ಮಣ್ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಪೊಲೀಸರಿಗೇನೆ ಹಲ್ಲೆ ಮಾಡಿರೋದು. ಹೆಂಗ್ ಬೇಕು ಹಂಗೆ ಗಾಡಿ ಓಡಿಸ್ತಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕ್ರಿ ಹಿಂಗೆಲ್ಲ ಗಾಡಿ ಓಡಿಸ್ತಾ ಇದ್ದೀರಾ ಅಂತ. ಅದನ್ನ ಕೇಳಕ್ಕೆ ನೀನ್ ಯಾರು ಅಂತ ಹಲ್ಲೆಯನ್ನು ಮಾಡಲಾಗಿದೆ. ಇದರಲ್ಲಿ ಒಬ್ಬ ಎಸ್ಕೇಪ್ ಆಗಿದ್ದಾನೆ, ಇನ್ನೊಬ್ಬನನ್ನು ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈ ಘಟನೆಯ ಹಿನ್ನೆಲೆಗೇನು, ಸದ್ಯ ಕಾನ್ಸ್ಟೇಬಲ್ ಸ್ಥಿತಿ ಯಾವ ರೀತಿ ಆಗಿದೆ? ನಿಧಿ, ಏನು ನಿನ್ನೆ ರಾತ್ರಿ ಈ ಒಂದು ಅರಿಶಿನಗುಂಟೆ ಬಳಿಯ ಬೆಂಗಳೂರು ಟು ನೆಲಮಂಗಲ ರಸ್ತೆಯಲ್ಲಿ ಈ ಒಂದು ಕಿರಿಕ್ ನಡೆದಿರುವಂತದ್ದು. ಅಂದ್ರೆ ಈ ಒಂದು ಪುಂಡರು ಮದ್ಯದ ಅಮಲಿನಲ್ಲಿ ಇನ್ನೊಂದು ಗಾಡಿಯನ್ನ ಚಾಲನೆ ಮಾಡ್ತಿರ್ತಾರೆ. ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತಾ ಅಡ್ಡಾದಿಡ್ಡಿ ಒಂದು ಬೈಕ್ ಚಾಲನೆಯನ್ನ ಮಾಡ್ತಿರ್ತಾರೆ. ಇದನ್ನ ಕಂಡಂತಹ ಅಲ್ಲೇ ಇದ್ದ ಈ ಒಂದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಈ ಯುವಕರನ್ನ ಅಡ್ಡಗಟ್ಟಿ ಪ್ರಶ್ನಿಸ್ತಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ನಾವೇನಾದ್ರೂ ಮಾಡ್ತೀವಿ ನಿನಗೇನು ಎಂಬ ಉದ್ದೇಶದಿಂದ ಈ ಒಂದು ಹೆಡ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿ ಓರ್ವ ಇಲ್ಲಿಂದ ಪರಾರಿಯಾಗಿರುವಂತದ್ದು. ಸದ್ಯ ಉಲ್ಲಾಸ್ ಎಂಬಾತ ಸ್ಥಳದಿಂದ ಕಾಲ್ಕಿತ್ತಿದ್ದು ತಲೆ ಮರೆಸಿಕೊಂಡಿದ್ದಾನೆ. ಇನ್ನು ಸ್ಥಳದಲ್ಲೇ ಭರತ್ ಎಂಬುವನನ್ನ ಹಿಡಿದು ಹೆಡ್ ಕಾನ್ಸ್ಟೇಬಲ್ ನೆಲಮಂಗಲ ಪೊಲೀಸ್ ಠಾಣೆಗೆ ಕರೆತಂದು ಕೇಸನ್ನ ದಾಖಲಿಸಿರುವಂತದ್ದು. ಸದ್ಯ ಏನು ಹೆಡ್ ಕಾನ್ಸ್ಟೇಬಲ್ ಮುಖಕ್ಕೆ ಈ ಒಂದು ಗಾಯಗಳಾಗಿದ್ದು ಇನ್ನು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಒಂದು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಸಂಬಂಧ ಕೇಸನ್ನ ದಾಖಲಿಸಿ ಈಗ ತಲೆಮರೆಸಿಕೊಂಡಿರುವ ಉಲ್ಲಾಸ್ಗಾಗಿ ಈ ಒಂದು ಶೋಧ ಕಾರ್ಯ ನಡೀತಿರುವಂತದ್ದು. ಸದ್ಯ ಸಾರ್ವಜನಿಕ ವಲಯದಲ್ಲಿ ಅಂದ್ರೆ ಪೊಲೀಸರ ಮೇಲೆ ಈ ಯುವಕರು ಪುಂಡಾಟಿಕೆಯನ್ನ ಮೆರೀತಿದ್ದಾರೆ. ಸಾರ್ವಜನಿಕರಿಗೆ ಇಲ್ಲಿಂದ ರಕ್ಷಣೆ ಸಿಗುತ್ತೆ ಎಂಬ ವಾತಾವರಣ ಸದ್ಯ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡೀಟೇಲ್ಸ್ಗೆ. ಸರ್ಕಾರಿ